ನಮಸ್ಕಾರ ಗೈಸ್, ಎಲ್ಲರೂ ಹೇಗಿದ್ದೀರಾ? ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ನೀವು ಹೊಸದಾಗಿ ಕೆಲಸಕ್ಕೆ ಸೇರಿರ್ತೀರ. ಊರು ಬೇರೆ, ಭಾಷೆನೂ ಬೇರೆ, ಏನೂ ಗೊತ್ತಿರಲ್ಲ. ಯಾವುದೋ ಹೊಸ ಜಾಗದಲ್ಲಿ ಇರ್ತೀರ. ಕಂಪನಿಯವರು ನಿಮಗೆ ಇರೋದಕ್ಕೆ ರೂಮ್ ಕೊಟ್ಟಿರೋ ಜಾಗ ಎಲ್ಲಿದೆ ಗೊತ್ತಾ? ಊರಾಚೆ ಇರೋ ಒಂದು ಹಳೆ ಸ್ಮಶಾನದ ಪಕ್ಕದಲ್ಲಿ. ಸೊ ಮೊದಲು ಅವೆಲ್ಲ ಸುಳ್ಳು, ಅವೆಲ್ಲ ಕತೆ ಅಂತ ಲೈಟಾಗಿ ತೊಗೊತೀರ. ಯಾಕಂದರೆ ನಮಗೆ ಕೆಲಸ ಮುಖ್ಯ ಆ್ಯಂಡ್ ಸಂಬಳ ಮುಖ್ಯ ಅಲ್ವಾ? ಆದರೆ ಆ ಜಾಗದಲ್ಲಿ ಒಂದು ದಿನ ಮಧ್ಯರಾತ್ರಿ 2 ಗಂಟೆಗೆ ನಿಮ್ಮ ರೂಮ್ ಒಳಗಡೆ ಗೆಜ್ಜೆ ಸೌಂಡ್ಸ್ ಕೇಳಿಸಿದರೆ ಹೇಗಿರುತ್ತೆ? ಇವತ್ತು ನಾನು ನಿಮಗೆ ಹೇಳ್ತಾ ಇರೋದು ಕಲ್ಪಿತ ಕಥೆ ಇಲ್ಲ. ಇದು ನಮ್ಮ ಕರ್ನಾಟಕದಲ್ಲೇ ಒಂದು ಹಿಲ್ ಸ್ಟೇಷನ್ನಲ್ಲಿರೋ ಒಂದು ನೈಜ ಘಟನೆ. ಸೊ ಈ ಕಥೆಯ ಹೀರೋ ಹೆಸರು ಶಶಾಂಕ್. ಇವನು ಆಂಧ್ರ ಪ್ರದೇಶನವನು. ಇವನಿಗೆ ಕರ್ನಾಟಕದ ಒಂದು ಹಳ್ಳಿಯಲ್ಲಿ ಹಳೆ ಕಾಲೇಜಿನೆಲ್ಲ ಟೀಚರ್ ಕೆಲಸ ಸಿಗುತ್ತೆ. ಅಲ್ಲೆಲ್ಲ ಹಿಲ್ ಸ್ಟೇಷನ್, ಸುತ್ತಲೂ ದೊಡ್ಡ ದೊಡ್ಡ ಮರಗಳು, ಬೆಳಗ್ಗೆ ದಟ್ಟವಾದ ಮಂಜು, ಪೂರ್ತಿ ಸೈಲೆಂಟ್. ಸೊ ಶಶಾಂಕ್ಗೆ ಇದ್ದ ಒಂದೇ ಒಂದು ಮೈನಸ್ ಪಾಯಿಂಟ್ ಏನಂದರೆ ಅವನಿಗೆ ಕನ್ನಡ ಭಾಷೆ ಅರ್ಥ ಆಗಲ್ಲ. ಸೊ ಆ ಕಾಲೇಜ್ ಕ್ಯಾಂಪಸ್ ಕೂಡ ತುಂಬ ಹಳೇದಾಗಿರುತ್ತೆ. ಸಂಜೆ 5 ಗಂಟೆ ಆದರೆ ಸಾಕು, ಇಡೀ ಕಾಲೇಜ್ ಖಾಲಿ, ಸ್ಮಶಾನದ ಥರ ಮೌನ ಆವರಿಸ್ಕೊಳ್ಬಿಡುತ್ತೆ. ಇನ್ನು ಶಶಾಂಕ್ ಇರೋದಕ್ಕೆ ಕೊಟ್ಟಿದ್ದ ರೂಮ್ ಆ ಕ್ಯಾಂಪಸ್ನ ಕೊನೆಯಲ್ಲಿತ್ತು, ಆದರೆ ಪಕ್ಕದಲ್ಲೇ ಒಂದು ಹಳೆ ಸ್ಮಶಾನ ಕೂಡ ಇತ್ತು. ಸೊ ಶಶಾಂಕ್ ಏನು ಅಂದ್ಕೊಂಡಿರ್ತಾನೆಂದರೆ, ಜನ ಎಲ್ಲ ಹೆದರ್ಸ್ತಾ ಇರ್ತಾರೆ ಬಿಡು, ಆ ಥರ ಏನಿರಲ್ಲ ಅಂದ್ಬಿಟ್ಟು ಅದೇ ರೂಮಲ್ಲೇ ಇರ್ತಾನೆ. ಸೊ ಆ ರೂಮ್ನಲ್ಲಿ ಒಂದು ದೊಡ್ಡ ಗ್ಲಾಸ್ ವಿಂಡೋ ಇತ್ತು. ಅದರಿಂದ ಹೊರಗಿನ ವ್ಯೂ ಚೆನ್ನಾಗಿ ಕಾಣಿಸ್ತಿತ್ತು. ಕೆಲವು ದಿನಗಳು ಚೆನ್ನಾಗೇ ಎಲ್ಲ ನಡೆಯುತ್ತೆ. ಕಾಲೇಜಿನ ಸ್ಟೂಡೆಂಟ್ಸ್ ಜೊತೆ ಶಶಾಂಕ್ಗೆ ಒಳ್ಳೆ ಒಡನೋಟ ಬೆಳೆಯುತ್ತೆ. ಆದರೆ ಒಂದು ದಿನ ಕೆಲವು ಸ್ಟೂಡೆಂಟ್ಸ್ ಬಂದು ಕಾಲೇಜ್ ಕಿಟಕಿನ ಪೂರ್ತಿಯಾಗಿ ಪೇಪರಲ್ಲಿ ಮೆಚ್ಚಿ ಫುಲ್ ಮುಚ್ಚಿಬಿಡ್ತಾರೆ. ಸೊ ಶಶಾಂಕ್ ಹೇಳ್ತಾನೆ, ಯಾಕೆ ಈ ಥರ ಮಾಡ್ತಿದ್ದೀರಾ ಅಂತ ಕೇಳಿದರೆ, ಸ್ಟೂಡೆಂಟ್ಸ್ ಕಿಟಕಿ ಹಿಂಗೆ ಓಪನ್ ಇದ್ದರೆ ನಿಮಗೆ ಒಳ್ಳೆಯದಲ್ಲ, ನಮ್ಮ ಮಾತು ಕೇಳಿ ಅಂತ ಹೇಳಿ ಬೇರೆ ಯಾವುದೇ ಏನು ಹೇಳ್ದಿರಾ ಹೊರಟೋಗ್ತಾರೆ. ಸೊ ಶಶಾಂಕ್ ಟೀಚರ್ ಅಲ್ವಾ, ಸೊ ಅದು ಆ ಪೇಪರ್ ಮೆಚ್ಚಿರೋ ಜಾಗದಲ್ಲಿ ಒಂದು ಮೂಲೆ ಮಾತ್ರ ಅರ್ದ್ಬಿಟ್ಟು ಹೊರಗೆ ನೋಡಲು ಸ್ವಲ್ಪ ಜಾಗ ಮಾಡ್ಕೋತಾನೆ. ದಸರಾ ರಜೆಗಳು ಬರುತ್ತವೆ, ಕಾಲೇಜಿಗೆಲ್ಲ ರಜೆ ಇರುತ್ತದೆ. ಇಡೀ ಕ್ಯಾಂಪಸ್ನಲ್ಲಿ ಶಶಾಂಕ್ ಒಬ್ಬನೇ ಇರ್ತಾನೆ. ಪ್ರಿನ್ಸಿಪಲ್, ಸ್ಟೂಡೆಂಟ್ಸ್ ಯಾರೂ ಇರಲ್ಲ. ಸೊ ಮ್ಯಾನೇಜ್ಮೆಂಟ್ ಹತ್ರ ಒಬ್ಬ ವಾಚ್ಮನ್ ಇರ್ತಾನೆ ಅಷ್ಟೇ. ಸೊ ಒಂದು ರಾತ್ರಿ ಕರೆಂಟ್ ಹೊರಟೋಗುತ್ತೆ. ಇಡೀ ರೂಮ್ ಕತ್ತಲು. ಆ ಚಳಿಯಲ್ಲಿ ತಣ್ಣನೆ ಗಾಳಿ ಬೀಸುತ್ತಿರುತ್ತದೆ. ಸಡನ್ನಾಗಿ ಶಶಾಂಕ್ಗೆ ರೂಮ್ ಹೊರಗಡೆಯಿಂದ ಒಂದು ಶಬ್ದ ಕೇಳಿಸುತ್ತೆ. ಛನ್ 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 ಅಂತ ಗೆಜ್ಜೆ ಶಬ್ದ ಕೇಳಿಸುತ್ತೆ. ಅದರಲ್ಲೂ ಯಾವುದೋ ಪ್ರಾಣಿ ಇರಬಹುದು. ಆದರೆ ಆ ಶಬ್ದ ನಿಧಾನವಾಗಿ ರೂಮ್ ಹತ್ರನೇ ಬರ್ತಾ ಇರುತ್ತೆ. ಕೊನೆಗೆ ಆ ಪೇಪರ್ ಅಂಟಿಸ್ತಿರ್ತಾರಲ್ವಾ ಆ ಕಿಟಕಿಗೆ, ಅಲ್ಲಿ ಬಂದು ಗೆಜ್ಜೆ ಸೌಂಡ್ ನಿಂತೋಗುತ್ತೆ. ನೀವೇ ಒಂದ್ಕಿತ ತಿಳ್ಕೊಳ್ಳಿ, ಪಕ್ಕದಲ್ಲೇ ಸ್ಮಶಾನ, ಫುಲ್ಲು ವೆದರ್ ಎಲ್ಲ ಫುಲ್ಲು ಕೂಲು, ಆ ಕಡೆ ಫುಲ್ಲು ಕತ್ತಲು, ಏನಂದರೆ ಏನೋ ಕಾಣಿಸ್ತಿರಲ್ಲ. ಒಂದೇ ಒಂದು ಕ್ಯಾಂಡಲ್ ಇರುತ್ತೆ, ಆ ಕ್ಯಾಂಡಲ್ ಕೂಡ ವೇಸ್ಟೇ, ಅದೇನು ಆ ಟೈಮಲ್ಲಿ ಉಪಯೋಗಕ್ಕೆ ಬರೋಲ್ಲ. ಜಸ್ಟ್ ನಮಗೆ ಶಶಾಂಕ್ ಹತ್ರ ಇರೋದು ಮೊಬೈಲ್ ಫ್ಲ್ಯಾಶ್ ಒಂದೇ, ಕರೆಂಟ್ ಇಲ್ಲ, ಏನೂ ಇಲ್ಲ, ಬೇರೆ ಏನೂ ಇಲ್ಲ, ಜಸ್ಟ್ ಮೊಬೈಲ್ ಫ್ಲ್ಯಾಶ್ ಒಂದೇ ಇರುತ್ತೆ ಶಶಾಂಕ್ ಹತ್ರ. ಸೊ ಹಾಗೆ ಜೋರಾಗಿ ಕಿರ್ಚೋ ಸೌಂಡ್ ಜೋರಾಗಿಬಿಡುತ್ತೆ. ಆ ಕಿರ್ಚಿದ ತಕ್ಷಣ ಗಜ್ಜೆ ಸೌಂಡ್ ಕೂಡ ತುಂಬ ಜೋರಾಗಿ ಕೇಳಿಸುತ್ತೆ. ಚನ್ ಚಲ್ ಚಲ್ ಚನ್ 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 ಅಂತ ಕೇಳಿಸ್ತಾನೆ ಇರುತ್ತೆ. ಒಂದೇ ಸುತ್ತ ಕೇಳಿಸ್ತಾನೆ ಇರುತ್ತೆ ಆ ಗೆಜ್ಜೆ ಸೌಂಡ್. ಅದು ಸೊ ಶಶಾಂಕ್ ಫುಲ್ಲು ಆ ಟೈಮಲ್ಲಿ ಹೇಗಿರ್ತಾನೆ ಅಂತ ನೀವೇ ಒಂದ್ಸಲ ಹೋಗೇ ಮಾಡ್ಕೊಳ್ಳಿ. ಅಷ್ಟರಲ್ಲೇ ಸಡನ್ನಾಗಿ ಮೊಬೈಲ್ ರಿಂಗ್ ಆಗುತ್ತೆ. ನೋಡಿದ್ರೆ ವಾಚ್ಮ್ಯಾನ್ ಕಾಲ್ ಮಾಡಿರ್ತಾನೆ. ಹಿಂದಿಯಲ್ಲಿ ಗದರಿಸುತ್ತಾ ಹೇಳ್ತಾನೆ, ಸರ್ ನೀವು ರೂಮ್ ಒಳಗಡೆನೇ ಇದ್ದೀರಾ ತಾನೆ, ಯಾವುದೇ ಕಾರಣಕ್ಕೂ ಏನಾದರೂ ಆಗಲಿ ಇವತ್ತು ರಾತ್ರಿ ರೂಮ್ನಲ್ಲೇ ಇರಿ, ಹೊರಗೆ ಬರಬೇಡಿ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಗೆಜ್ಜೆ ಸೌಂಡ್ ತುಂಬ ಫುಲ್ಲು ಗೆಜ್ಜೆ ಸೌಂಡ್ ಟಕ 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 ಚನ್ 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 ಅಂತ ಬರ್ತಾನೆ ಇರುತ್ತೆ. ಸೊ ಅದೇ ಟೈಮ್ಗೆ ಕಿಟಕಿ ಹತ್ರ ಟಕ್ 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 ಅಂತ ಸೌಂಡ್ ಬರುತ್ತೆ. ಶಶಾಂಕ್ ಬಂದು ಪಕ್ಕದಲ್ಲೇ ಆ ಸ್ಮಶಾನ ಬೇರೆ ಇದೆ, ಆ್ಯಂಡ್ ಯಾವುದೋ ದೆವ್ವ ಆಗಿರ್ಬೋದು, ಆತ್ಮ ಆಗಿರ್ಬೋದು ಅಂತ ಅವನು ಫುಲ್ ಪ್ರಾರ್ಥನೆ ಮಾಡ್ಕೊತಾ ಇರ್ತಾನೆ. ಸೊ ಅವ್ನು ಪ್ರೇಯರ್ ಸ್ಟಾರ್ಟ್ ಮಾಡಿದ ತಕ್ಷಣ ಅದೇನು ಗೆಜ್ಜೆ ಸೌಂಡು ಅವೆಲ್ಲ ಬರ್ತಿರುತ್ತೆ, ಅದೇನು ಸ್ಟಾಪ್ ಆಗೋಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಇನ್ನು ಫುಲ್ಲು ಕಿವಿ ಹೊಡೆದೋವಾಗ ಅಷ್ಟು ಜೋರಾಗಿ ಸ್ಟಾರ್ಟ್ ಆಗುತ್ತೆ ಆ ಗೆಜ್ಜೆ ಸೌಂಡು. ಅಷ್ಟು ಇದಿರುತ್ತೆ. ಬಟ್ ಅವ್ನಿಗೇನು ಕಾಣ್ತಿರಲ್ಲ. ಸುತ್ತ
ಸುತ್ತ ಕತ್ಲು, ಒಂದೇ ಒಂದು ಫ್ಲ್ಯಾಶ್ ಲೈಟ್ ಅಷ್ಟೇ. ಓಕೆ, ಕೇಳಿ 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 ಅವನು ಫುಲ್ ಜೋರಾಗಿ ಕಿರ್ಚ್ಬಿಡ್ತಾನೆ. ಆ ಜೋರಾಗಿ ಕಿರ್ಚಿದ ತಕ್ಷಣ ಆ ಗೆಜ್ಜೆ ಸೌಂಡ್ ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಆದರೆ ನಿಧಾನಕ್ಕೆ ಫುಟ್ ಸ್ಟೆಪ್ಸ್ ಕೇಳುತ್ತೆ. ಟಕ್ ಟಕ್ ಟುಕ್ ಟುಕ್ ಅಂತ, ಅಂದರೆ ಎಲ್ಲೋ ನಡ್ಕೊಂಡು ಹೋಗ್ತಿರೋ ಥರ ಫುಟ್ ಸ್ಟೆಪ್ಸ್ ಕೇಳುತ್ತೆ. ಸೊ ಇನ್ನೇನೆಲ್ಲ ಮುಗೀತು ಅಂದ್ಬಿಟ್ಟು ಜಸ್ಟ್ ಅಂತ ಉಸಿರಾಡೋ ಅಷ್ಟರಲ್ಲಿ ಮತ್ತೆ ಫುಟ್ ಸ್ಟೆಪ್ಸ್ ಫುಲ್ ಪಟ 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 ಮತ್ತು ಫುಲ್ ಸ್ಟೆಪ್ ಜೋರಾಗಿ ಹೋಗುತ್ತೆ. ಫುಲ್ ಇನ್ನೇನು ರೂಮ್ ಹತ್ರನೇ ಬಂದ್ಬಿಟ್ಟಿರ್ತಾರೆ. ಸೊ ಅಷ್ಟರಲ್ಲಿ ಶಶಾಂಕ್ ಫುಲ್ ಭಯ ಬಿದ್ದು ಓಡೋಕ್ಕೆ ಫುಲ್ ಬಾಗಿಲು ತೆಗಿತಾನೆ. ಅಷ್ಟರಲ್ಲಿ ಅವನ ಮುಂದೆ ವಾಚ್ಮ್ಯಾನ್ ಇರ್ತಾನೆ. ವಾಚ್ಮ್ಯಾನ್ ಕೂಡ ಫುಲ್ ಗಾಬರಿಯಿಂದ ಹೇಳ್ತಾನೆ, ವಾಚ್ಮ್ಯಾನ್ ಹೇಳ್ತಾನೆ ರೂಮ್ ಹತ್ರ ಯಾರೋ ಇದ್ದರು ಅಂತ. ಸೊ ಅದಕ್ಕೆ ಓಡಿ ಬಂದಿರ್ತಾನೆ. ಸೊ ಅದೇನು ದೆವ್ವ ಅಲ್ಲ, ವಾಚ್ಮ್ಯಾನೇ. ಯಾಕಂದರೆ ಫುಲ್ಲು ಬೆವರು ಸುರಿಸಿ ಫುಲ್ ಸುಸ್ತಾಗಿ ಬಂದು ಹೇಳ್ತಾನೆ. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಶಶಾಂಕ್ಗೆ ಆ ನೈಟಲ್ಲೇ ಬೈದಿಂದ ಮಲ್ಕೊಂಡಿರ್ತಾನೆ. ಸೊ ನೆಕ್ಸ್ಟ್ ಡೇ ಅಲ್ಲಿರೋಕ್ಕೆ ಮನಸ್ಸಿಗೆ ಬರೋಲ್ಲ. ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಫಸ್ಟು ಟಿಫನ್ ಮಾಡ್ಬೇಕಂದ್ಬಿಟ್ಟು ಒಂದು ಹೋಟ್ಲಿಗೆ ಹೋಗ್ತಾನೆ. ಸೊ ಆ ಹೋಟ್ಲವರೆಲ್ಲ ಹೇಳ್ತಾರೆ ಅಲ್ಲಿ ತುಂಬ ಕೊಲೆಗಳಾಗಿತ್ತು ಆ ಪ್ಲೇಸಲ್ಲಿ, ಆ ಸ್ಮಶಾನದ ಹತ್ರ ತುಂಬ ಕೊಲೆಗಳಾಗಿತ್ತು. ಸೊ ಅಲ್ಲಿ ರಾತ್ರಿ ಹೊತ್ತು ಜನ ಯಾರೂ ಓಡಾಡೋದು ಕೂಡ ಇಲ್ಲ, ಅದು ತುಂಬ ಡೇಂಜರ್ ಪ್ಲೇಸ್ ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ರಾತ್ರಿ ಹೊತ್ತು ಗಜ್ಜೆ ಸೌಂಡು ಎಲ್ಲ ಕೇಳಿಸ್ತಾ ಇರುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಶಶಾಂಕ್ಗೆ ಇನ್ನು ಅಲ್ಲಿರೋಕ್ಕೆ ಮನಸ್ಸೇ ಬರೋಲ್ಲ. ಸೊ ಕೆಲಸ ರಿಸೈನ್ ಮಾಡಿ ನನಗೆ ಈ ಕೆಲಸನೇ ಬೇಡಪ್ಪ ಅಂದ್ಬಿಟ್ಟು ಫಸ್ಟು ಊರು ಬಿಟ್ಟು ಊರಿಗೆ ಹೊರಟೋತಾನೆ. ಅಲ್ಲೇ ಯಾವ್ದಾನ ಕೂಲಿ ಕೆಲಸ ಮಾಡ್ಕೊಳ್ಳೋಣ ಅಂತ. ಸೊ ಗೈಸ್, ವಿಡಿಯೋ ಹಾಗೆ ಅನ್ನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದೊಂದು ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಮರಿದಂಗೆ. ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಎಲ್ಲರೂ ಒಂದೊಂದು ಲೈಕ್ ಹಾಕ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ.